ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಪ್ಪ ಹಾಕಿ ಈ ರೀತಿ ನಾವು ನೀರಿನ ಅಳತೆ ಸರಿಯಾಗಿ ಹಾಕಿ ಅನ್ನ ಮಾಡಿದರೆ ಅನ್ನ ಬಿಡಿ ಬಿಡಿಯಾಗಿ ಉದುರಾಗುತ್ತೆ. ಒಂದು ವೇಳೆ ನಾವು ನೀರಿನ ಅಳತೆ ಜಾಸ್ತಿ ಹಾಕಿದರೆ ಅನ್ನ ಹಾಗೆ ಅಂಟಿ ಹೋಗುತ್ತೆ. ಕುಕ್ಕರ್ಗೆ 3 ಪಲಾವ್ ಎಲೆ, 2 ಸ್ಟಾರ್ ಹೂ, 3 ಕೆತ್ತೆ, ಹಾಗೆಯೇ 5ರಿಂದ 6 ಲವಂಗ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ನಾವು ಸಣ್ಣಗೆ ಹಚ್ಚಿಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. 4 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಇವಾಗ ಈ ಲೋಟದಲ್ಲಿ 2 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ತೆಗೆದುಕೊಂಡಿದ್ದೇನೆ. 1 ಲೋಟಕ್ಕೆ 2.5 ಲೋಟದಷ್ಟು ನೀರಿನ ಅಳತೆ ಸರಿಯಾಗಿ ಹಾಕಬೇಕು. ಹಾಗಾಗಿ ನಾನು 5 ಲೋಟ ನೀರು ಹಾಕ್ತಾ ಇದ್ದೇನೆ. ನಾವು ನೀರಿನ ಅಳತೆ ಸರಿಯಾಗಿ ಹಾಕಿದರೆ ಅನ್ನ ಬಿಡಿ ಬಿಡಿಯಾಗುತ್ತೆ. ಆಮೇಲೆ 1 ಏಲಕ್ಕಿಯನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ತೊಳೆದುಕೊಂಡಿರುವ ಅಕ್ಕಿಯನ್ನು ಹಾಕಿ, ಆಮೇಲೆ 2 ಸ್ಪೂನ್ ತುಪ್ಪವನ್ನು ಹಾಕಿದ ಮೇಲೆ ಕುಕ್ಕರ್ನ ಮುಚ್ಚಳ ಸರಿಯಾಗಿ ಮುಚ್ಚಿ ವಿಸಿಲಿಟ್ಟು 1-2 ವಿಸಿಲ್ ಕೂಗಿಸ್ಕೊಳ್ಬೇಕು. ಕುಕ್ಕರ್ನ ಮುಚ್ಚಳ ತೆಗಿಬೇಕಾದ್ರೆ ಕುಕ್ಕರ್ ತಣ್ಣಗಾಗಬೇಕು. ಇವಾಗ ಟೊಮೆಟೊ ರಸಮ್ ಮಾಡ್ತಾ ಇದ್ದೇನೆ. ಟೊಮೆಟೊ ರಸಮ್ ಮಾಡಲಿಕ್ಕೆ 4 ಟೊಮೆಟೊ ಹಣ್ಣಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿಕೊಂಡಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 6ರಿಂದ 7 ಬ್ಯಾಡಗಿ ಮೆಣಸು, ಸ್ವಲ್ಪ ಹುಳಿ ಮತ್ತು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ 2 ಟೊಮೆಟೊ ಹಣ್ಣನ್ನು ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಒಗ್ಗರಣೆಗೆ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿ, ಆಮೇಲೆ 2ರಿಂದ 3 ಬ್ಯಾಡಗಿ ಮೆಣಸು, ಆಮೇಲೆ ಸಣ್ಣಗೆ ಹಚ್ಚಿಕೊಂಡಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡಾದ್ಮೇಲೆ ನಾವು ಆವಾಗಲೇ ಹಚ್ಚಿಕೊಂಡಿರುವಂಥ ದೊಡ್ಡ ಸೈಜ್ನ ಟೊಮೆಟೊ ಹಣ್ಣನ್ನು ಹಾಕಿ, ಆಮೇಲೆ 2 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ನೀರು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಮತ್ತೆ 1-2 ನಿಮಿಷ ಕುದಿಸ್ಕೊಳ್ಬೇಕು. ನಾವು ರುಬ್ಬಿಕೊಂಡಿರೋ ಮಸಾಲೆಯನ್ನು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಬೇಕು. 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕಿ 1 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಸಣ್ಣಗೆ ಹಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿಗೆ ಸೂಪರ್ ಟೇಸ್ಟಿಯಾದ ಟೊಮೆಟೊ ರಸಮ್ ರೆಡಿಯಾಗಿದೆ. ಸ್ವಲ್ಪ ಎಣ್ಣೆಯಲ್ಲೇ ಹಪ್ಪಳವನ್ನು ಕಾಯಿಸಿ ತೋರಿಸ್ತಾ ಇದ್ದೇನೆ. ಬೆಳ್ತಿಗೆ ಅನ್ನಕ್ಕೆ ಟೊಮೆಟೊ ರಸಮ್ ಹಾಗೆ ಒಂದು ಹಪ್ಪಳ ಇದ್ದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಂದು ಊಟದ ತಟ್ಟೆಗೆ ಅರ್ಧ ಮಾವಿನ ಹಣ್ಣನ್ನು, ಹಾಗೆಯೇ ಸ್ವಲ್ಪ ಉಪ್ಪಿನಕಾಯಿ, ಹಪ್ಪಳ, ಬೆಳ್ತಿಗೆ ಅನ್ನ. ಯಾಕಂದರೆ ಈ ಬೆಳ್ತಿಗೆ ಅನ್ನಕ್ಕೆ ಜಾಸ್ತಿ ತುಪ್ಪನೇ ಹಾಕಿದ್ದು, ಎಣ್ಣೆ ಹಾಕದೆ ಮಾಡಿರುವಂಥ ಅನ್ನ. ಹಾಗೆ ನಾವು ರೆಡಿ ಮಾಡಿಕೊಂಡಿರುವಂಥ ಟೊಮೆಟೊ ರಸಮ್, ಇದಂತೂ ತುಂಬ ಟೇಸ್ಟಿಯಾದಂಥ ಟೊಮೆಟೊ ರಸಮ್. ಹುಳಿ ಬೆಲ್ಲವನ್ನು ಹಾಕಿದ ಟೊಮೆಟೊ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ. ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ರಸಮ್. ಈ ಟೊಮೆಟೊ ರಸಮ್ ಮಧ್ಯಕ್ಕೆ 1-2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಅಂತೂ ಹೇಳೋದೇ ಬೇಡ, ತುಂಬ ಟೇಸ್ಟಿಯಾಗಿರುತ್ತೆ. ಊಟನೂ ತುಂಬ ರುಚಿಯಾಗಿರುತ್ತೆ, ಹಾಗೂ ತುಪ್ಪದ ಒಂದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ರುಚಿ ಹೇಗೆ ಬಂದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.